ಮಾರ್ನಿಂಗ್ ಎವ್ರಿವನ್, ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ನಿನ್ನೆ ಎನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ, ಈಗ ಚಾರ್ಟ್ ಎನಾಲಿಸಿಸ್ ಏನು ಹೇಳ್ತಾ ಇದೆ ಒಂದು ಸತಿ ನೋಡ್ಕೊಂಡು ಬಿಡೋಣ. ಸೊ ನಾನು ಹೇಳಿದ್ದೆ ನಿಮಗೆ ಏನು ಅಂತಂತಂದರೆ 2 ದಿನ ನೋಡಿ, 2 ದಿನ ಪ್ರಾಫಿಟ್ ಮಾಡಿರ್ತೀರ, ಓಕೆನಾ. ಸೊ ಕೈಯಲ್ಲಿ ಹಿಡ್ತಾ ಇರಲಿ ಒಂಚೂರು. ಯಾಕೆ ಹೇಳ್ತೀನಿ ಅಂತಂತಂದರೆ ಈ ರೀತಿ ಮಾರ್ಕೆಟ್ ಬರುತ್ತೆ ಜಿಗ್ಜ್ಯಾಗ್, ಹೌದಾ. ಈ ಫ್ಲೋನ ನೀವು ಕ್ಯಾಪ್ಚರ್ ಮಾಡೋದು ಕಲಿಬೇಕು. ಅಂದರೆ ಈ ಸ್ಟ್ರೇಟ್ ಮಾರ್ಕೆಟಲ್ಲಿ ಯಾವಾಗಲೂ ಸ್ಟ್ರೇಟೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಿಮ್ಮದೊಂದು ಡಿಸಿಪ್ಲಿನ್ ಅನ್ನೋದೇನು ಇರುತ್ತಲ್ಲ, ಅದನ್ನು ನೀವು ಮೇಂಟೈನ್ ಮಾಡ್ಬೇಕು ಈ ರೀತಿ, ಹೌದಾ. ಇದು ನೋಡಿ, ಫ್ಲೋ ಚೆನ್ನಾಗಿ ಕಾಣಿಸುತ್ತೆ. ರೈಲ್ವೆ ಟ್ರ್ಯಾಕ್ ಹೆಂಗಿರುತ್ತೆ, 2 ಇರುತ್ತೆ, ಅದರ ಮೇಲೆ ಹೋಗ್ತಾ ಇರುತ್ತೆ ರೈಲ್ ಗಾಡಿ, ಓಕೆನಾ. ಸೊ ಆ ರೀತಿ ಡಿಸಿಪ್ಲಿನ್ ಇರಬೇಕು. ಸೊ ಒಂದೊಂದು ಚೂರು ಕರ್ವ್ ಬಂದರೆ ಓಕೆ, ಬಟ್ ರೋಡ್ ಥರ ನೋಡಿ ಹಿಂಗೆ ಬಂದರೆ ಎಷ್ಟು ಕಷ್ಟ ಆಗುತ್ತೆ. ರೋಡ್ ಇದ್ದರೆ ಹೋಗೋ ಕಷ್ಟ ಅಲ್ವಾ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಒಂದು ಫ್ಲೋಲ್ಲಿರಬೇಕು. ಫ್ಲೋಲ್ಲಿದ್ದಾಗ ನೀವು ಟ್ರೇಡ್ ಮಾಡಿ. ಸೇಫ್ ಟ್ರೇಡರ್ಸ್ಗಳಿಗೆ ಹೇಳ್ತಾ ಇದ್ದೀನಿ. ರಿಸ್ಕಿ ಬಿಸ್ನೆಸ್ ಯಾರು ಮಾಡ್ತಾರೆ ಅವರಿಗೆಲ್ಲ ಗೊತ್ತು ಹೇಗೆ ಮಾಡಬೇಕು ಹೇಗಿಲ್ಲ ಅಂತ, ಹೌದಾ. ನಾನು ಹೇಳ್ತಾ ಇದ್ದೀನಿ, ಇಂಥದ್ರಲ್ಲೂ ಮಾಡ್ತಾರೆ ರಿಸ್ಕಿ ಟ್ರೇಡರ್ಸ್, ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಸೊ ನಾವು ಸೇಫರ್ ಸೈಡಿಂದ ನಾವು ಕಲಿಬೇಕಾದ್ರೆ ಸೇಫರ್ ಸೈಡಿಂದ ಹೋಗಬೇಕು, ಹೌದಾ. ಡಿಸಿಪ್ಲಿನ್ ಇಲ್ಲ ಅಂತಂತಂದರೆ ಏನೂ ಮಾಡೋಕ್ಕಾಗಲ್ಲ ಮಾರ್ಕೆಟಲ್ಲಿ. ಸೊ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಪ್ರತಿ ಸಲ, ಡಿಸಿಪ್ಲಿನ್ ಇರಲಿ ಅಂತ. ಅದಕ್ಕೆ ನಾನು ನಿಮ್ಗೆ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಲೈವ್ ಸೆಕ್ಷನಲ್ಲೂ ನಾನು ನಿಮಗೆ ಏನು ಹೇಳಿದ್ದೆ ಅಂತಂತಂದರೆ 140 ಅಥವಾ 170 ಅಬೋ ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ನೋಡಿ, 140ಇಂದ ನೋಡಿ 140ಗೆ ಎಂಟ್ರಿ ಏನಾದರೂ ತೊಗೊಂಡಿದ್ರಿ ಅಂದ್ಕೊಳ್ಳಿ, ಓಕೆನಾ. ಸೊ 170ಇಂದನೇ ರಿಜೆಕ್ಷನ್ ತೊಗೋತು. ನೀವು ಇಲ್ಲಿ ಎಷ್ಟು ಇಟ್ಟಿರ್ತೀರ, SL 110 ಇಟ್ಟಿರ್ತೀರ, 30 ಪಾಯಿಂಟು, ಇಲ್ಲ ಅಂತಂತಂದರೆ ಒಂದು 25 ಪಾಯಿಂಟು ಅಂದ್ಕೊಳ್ಳಿ, 15, ಓಕೆನಾ. 110 ಅಲ್ಲ, ಅಥವಾ 115, 30 ರೂಪೀಸ್ SL ತೊಗೊಂಡ್ರೆ ಹೊರಗಡೆ ಬಂದುಬಿಡ್ರಿ, ಕ್ಲೋಸ್ ಟ್ರೇಡಿಂಗ್ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಪ್ಚರ್ ಮಾಡಿರ್ತೀರ, ಇಲ್ಲೆಷ್ಟು, ಇಲ್ಲಿ 75 ಅಥವಾ 15 ಮಾಡಿದ್ದೀರ ಅಂದ್ಕೊಳ್ಳಿ. 75 ಬೇಡ, ನೀವು ಟ್ರೇಡರ್ಸ್ ಅಲ್ಲ, 15 ಇಟ್ಕೊಳ್ಳಿ. ಎಷ್ಟಾಯಿತು, 100 ಆಯಿತು, ಓಕೆನಾ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದೀರಿ, 30 ಕೊಟ್ಟಿದ್ದೀರಿ, ಓಕೆನಾ. ಮೈನಸ್ ಎಷ್ಟಾಯ್ತು, ಇನ್ನೂ 70 ಪಾಯಿಂಟ್ ನಿಮ್ಮ ಕಡೆ ಇದೆ. ಯಾಕೆ, ಇದಕ್ಕೆ ಡಿಸಿಪ್ಲಿನ್ ಅನ್ನೋದು. ಅದಕ್ಕೆ ಹೇಳ್ತಿರ್ತೀನಿ, ಯಾವಾಗಲೂ ಒಂದು ಫ್ಲೋಲ್ಲಿ ಹೋಗ್ತಾ ಇರಬೇಕು. ಇಂಥ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡೋದು ಕಲಿಬೇಕು ಹೊರತು ಅದರ ಇಂಥ ಮಾರ್ಕೆಟಲ್ಲಿ ನಾನು ಟೋಟಲಿ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ. ಓನ್ಲಿ ಫಾರ್ ಸೇಫರ್ ಟ್ರೇಡ್ರಿ ಅಷ್ಟೇ ಹೇಳ್ತಾ ಇದ್ದೀನಿ. ರಿಸ್ಕಿ ತೊಗೊಂಡವರು ರಿಸ್ಕಿ ತೊಗೊಳ್ಳಿ, ನಾನು ಬೇಡ ಅಂತ ಇಲ್ಲ, ಓಕೆನಾ. ಅದು ಯಾವಾಗ ಅಂತಂದರೆ ಕ್ಯಾಪಿಟಲ್ ಗ್ರೋ ಆದಾಗ, ನಿಮ್ಮದು 1 ಲ್ಯಾಕಿಗೆ ಪ್ಲಸ್ ಒಂದು 2 ಲ್ಯಾಕ್ ಮಾಡಿರ್ತೀರ, ಇಲ್ಲ 1 ಲ್ಯಾಕಿಗೆ 1 ಲ್ಯಾಕೇ ಮಾಡಿರ್ತೀರ, ಹೌದಾ. ಸೊ ಅವಾಗ ಬೇಕಾದರೆ ರಿಸ್ಕಿ ತೊಗೊಳ್ಳಿ, ನಾನು ಬೇಡ ಅಂತ ಇಲ್ಲ. ಸೊ ಬಟ್ ಬಿಫೋರ್ ನಿಮ್ಮ ಅಕೌಂಟ್ ಗ್ರೋತ್ ಆಗೋವರೆಗೂ ನೀವು ಈ ರೀತಿ ಮಾಡಿದ್ರೆ ಸರಿ ಹೋಗೋಂಗಿಲ್ಲ, ಹೌದಾ. ಸೊ ನೀವು ಎಷ್ಟೇ ತೊಗೊಂಬರ್ತೀರ ನಿಮ್ಮ ಅಕೌಂಟಿಂದ ಹಾಕ್ತೀರ, ಒಂದಿಲ್ಲ ಒಂದಿನ ಝೀರೋ ಆಗೇ ಹೋಗುತ್ತೆ ನಿಮ್ಮ ಅಕೌಂಟು. ಸೊ ಬಿ ಕೇರ್ಫುಲ್ ಅಷ್ಟೇ. ಇಂಥ ಮಾರ್ಕೆಟನ್ನು ಅವಾಯ್ಡ್ ಮಾಡೋದು ಕಲಿಬೇಕು. ನೋಡಿ, ಇಲ್ಲಿ ಏನು ಮಾಡ್ತಿದ್ದೀರಾ ಹೇಳಿ, ಇಲ್ಲಿ ಓಪನ್ ಆಯಿತಾ, ಇಲ್ಲೊಂದು ನೋಡಿ ಸಪೋರ್ಟ್ ಇದೆ, ಲೈವ್ ಸೆಕ್ಷನಲ್ಲೂ ಕೊಟ್ಟು ಇಲ್ಲೊಂದು ಸಪೋರ್ಟ್ ಇದೆ ಅಂತ ತೊಗೊಂಡ್ವಿ, ಓಕೆನಾ. ಸೊ ನಾನು ಒಂದು ತೊಗೊಂಡಿದ್ದೀನಿ ಇಲ್ಲಿ, ಓಕೆ, ಸಿ ಪೊಸಿಷನ್ ತೊಗೊಂಡಿದ್ದೀನಿ, ಓಕೆ. ಮತ್ತು ಡೌನ್ಫಾಲ್ ಬಂತು. ನಾನು ಔಟ್ ಆಫ್ ದ ಮನಿ ತೊಗೊಂಡಿರ್ತೀನಿ. ನಾನು ಫುಲ್ ಎಲ್ಲಿ ಅಂತಂತಂದರೆ 25 ಔಟ್ ಆಫ್ ದ ಮನಿ ಅಲ್ಲ, ಡೀಪ್ ಇನ್ ದ ಮನಿ, ಓಕೆನಾ. 25,800 ತೊಗೊಂಡಿದ್ದೆ ಸಿ, ಓಕೆನಾ. ಸೊ ಅದರಲ್ಲಿ ಸ್ವಲ್ಪ DK ಕಮ್ಮಿ ಇರುತ್ತೆ, ಜಾಸ್ತಿ ಬೇಗ ಟಕ್ ಅಂತ ಆಗಲ್ಲ. ನೀವೆಲ್ಲಾದರೂ ಹೋಗಿಲ್ಲಿ 26,300 ಆಯಿತು, ಆಲ್ ಟೈಮ್ ಹೈ ಮೇಲೆ ಬಂದಿದೆ, ಬ್ರೇಕ್ ಆಗ್ತಾಯಿದೆ. ಆಲ್ ಟೈಮ್ ಹೈಯಿಂದ ಬ್ರೇಕ್ ಆಗ್ತಾನೇ ಇದೆ. ಯಾಕೆ ಆಗ್ತಾಯಿದೆ ಅಂತಂದರೆ ಅದಕ್ಕೆ ಮೇಲೆ ಹೋಗೋದಿದೆ, ಮಾರ್ಕೆಟಿಗೆ ತುಂಬ ಮೇಲೆ ಹೋಗೋದಿದೆ. ಅದಕ್ಕೆ ನಿಮಗೆ ಪ್ರತಿ ಸಲನೂ ಮೇಲೆ ಹೋಗ್ತೀರಾ ಹೊಡೆಯುತ್ತೆ. ಎಷ್ಟು ಸತಿ ಮಾಡುತ್ತೆ ಮಾರ್ಕೆಟು, ಮಾಡಲಿ. ನೋಡಿ, ಈ ರೀತಿ ಸಪೋರ್ಟ್ ಮಾಡ್ತಾ ಏನು ಮಾಡುತ್ತೆ, ಒಂದು ಸೀದ ಬ್ರೇಕ್ಔಟ್ ಕೊಟ್ಬಿಡುತ್ತೆ. ನೀವು ಅಲ್ಲಿವರೆಗೆ ಏನು ಮಾಡ್ತೀರಾ, ಇಲ್ಲಿ 1 ಲಕ್ಷ ಹಾಳು ಮಾಡ್ಕೋತೀರಾ, 2 ಲಕ್ಷ ಹಾಳು ಮಾಡ್ಕೋತೀರಾ, ಮೈನಸ್ ಆಗ್ತಾನೆ ಇರುತ್ತೆ, ಅಲ್ಲಿ 3 ಲ್ಯಾಕ್ಸ್. ಅವಾಗ ಏನು ಮಾಡ್ತೀರಾ, ಇಲ್ಲಿ ಬಂದಾಗ ನಿಮ್ಮ ಕ್ಯಾಪಿಟಲ್ ಝೀರೋ ಆಗಿರುತ್ತೆ, ಹೌದಾ. ಸೊ ಇಲ್ಲಿ ಬಂದಾಗ ನಿಮ್ಗೆ ಹಾಕೋಕ್ಕೆ ಇರೋಂಗಿಲ್ಲ. ಅವಾಗ ಇಲ್ಲಿ ಮಾರ್ಕೆಟ್ ಏನು ಮಾಡ್ತೀರಾ, ನೋಡ್ಕೊಂಡು ಕೂತ್ಕೊಂಡಿರ್ತೀರ. ಆಮೇಲೆ ಏನು ಮಾಡ್ತೀರಾ, ಅಯ್ಯೋ ನಾನು ಸುಮ್ಮನೆ ಇಲ್ಲಿ ಕಳ್ಕೊಂಡೆ, ಇಲ್ಲೇ ನೋಡು ಇಲ್ಲಿ ಹೆಂಗೆ ಬಂತು ಬುಲ್ಲು ಅಂತ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾವಾಗಲೂ ಒಂಚೂರು ನೀವು ನೋಡಿ, ಇಲ್ಲೊಂದು 10K ಕಳ್ಕೊಂಡ್ರೆ ನಿಮ್ಮದು ಕ್ಯಾಪಿಟಲ್ ಹೇಳ್ತಾಯಿದ್ದೀನಿ ನಾನು, ನಿಮ್ಮದು 1 ಲಕ್ಷದಿಂದ ನೀವು ಟ್ರೇಡ್ ಮಾಡ್ತಾಯಿದ್ದೀರಾ. 10 ಲ್ಯಾಕ್ ಇಲ್ಲಿ ಇದು 10K ಎಲ್ಲೋಯ್ತು, ಓಕೆ. 10K ಎಷ್ಟು, 30K ಹೋಯ್ತು, ಇನ್ನೂ 70K ಇದೆ. ಸೊ ಮತ್ತೆ ಇಲ್ಲಿ ಏನು ಮಾಡ್ತೀರಾ, 10K ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಲ್ಲೊಂದು ಬುಲ್ ರನ್ ಬಂದಾಗ ನೀವು
ಕ್ಯಾಪ್ಚರ್ ಮಾಡಿದ್ರಿ ಅಂತಂದರೆ ಆರಾಮಾಗಿ ನೀವು 30K ಅರ್ನ್ ಮಾಡಿಬಿಡ್ತಾರೆ. 3 ಡೇಸ್ ಏನು ಕಳ್ಕೊಂಡಿರ್ತೀರ, 1 ಡೇಲಿ ನೀವು ಅರ್ನ್ ಮಾಡಿಬಿಡ್ತೀರಿ. ಸೊ ಅದಕ್ಕೆ ಬಿಯಾಂಡ್ ಡಿಸಿಪ್ಲಿನ್ ಅಷ್ಟೇ ನಾನು ಹೇಳೋದು. ಏನು ಅಂತಂದರೆ ಬಿಯಾಂಡ್ ಡಿಸಿಪ್ಲಿನ್. ಸೊ ನಾನು ಪ್ರತಿ ಸಲ ನಾನು ಯಾಕೆ ಹೇಳ್ತಾ ಇರ್ತೀನಿ ಇದನ್ನೆಲ್ಲ ಅಂತಂತಂದರೆ ನಿಮ್ಮ ಕಡೆ ಡಿಸಿಪ್ಲಿನ್ ಬರಲಿ ಅಂತ. ಹೌದಾ? ಬಂದ ತಕ್ಷಣ ನೋಡಿ, ಯಾವುದೇ ಒಂದು ಶಾಪ್ ಇರಲಿ, ನಿಮ್ಮದೊಂದು ಶಾಪ್ ಇದೆ ಅಂದ್ಕೊಳ್ಳಿ, ಓಕೆನಾ? ಶಾಪ್ ಇದೆ, ಶಟ್ರ್ ಓಪನ್ ಮಾಡ್ತೀರಾ, ಓಪನ್ ಮಾಡಿದ ತಕ್ಷಣ ಜನ ಬಂದು ನಿಂತ್ಕೊಂಡ್ಬಿಡ್ತಾರೆ ಅಂಗಡಿ ಹತ್ರ. ಅಯ್ಯೋ ನನಗೆ ಅದು ಕೊಡು ಅದು ಕೊಡು. ಅದು ಯಾವುದು ಅಂತಂದರೆ ಬ್ರ್ಯಾಂಡಿ ಶಾಪ್ ಹತ್ರ ಬೆಳಗ್ಗೆನೇ ಹೋಗ್ಬಿಡ್ತಾರೆ 6 ಗಂಟೆಗೆ. ಅದು ಅವ್ರ ಬಿಸ್ನೆಸ್ಸೇ ಬೇರೆ, ಅದೆಲ್ಲ ನಿಮಗೆ ಗೊತ್ತು. ಸೊ ಓಕೆನಾ? ಸೊ ಅಂಥ ಶಾಪಲ್ಲೆಲ್ಲ ಅವ್ರದ್ದು ಬೇಕೇ ಆಗಿಲ್ಲ, ನೀವು ಕ್ಲೋಸ್ ಮಾಡಿದರೂ ಶಟ್ರ್ ಕೆಳಗಿಂದ ಕೊಡ್ತಿರ್ತಾರೆ. ಹೌದಾ? ಆ ರೀತಿ ಇರುತ್ತೆ ಬಿಸ್ನೆಸ್ಸಲ್ಲಿ, ಅದೆಲ್ಲ ಬೇಕಾಗಿಲ್ಲ. ಹೌದಾ? ಅದಕ್ಕೆ ನಮ್ಮದೇನೋ ಒಂದು ಏನು ಹೇಳ್ತೀರಿ, ಡಿಸಿಪ್ಲಿನ್ ಶಾಪ್ ಅಂದ್ಕೊಳ್ಳಿ, ಓಕೆನಾ? ಡಿಸಿಪ್ಲಿನ್ ಶಾಪ್ ಓಪನ್ ಮಾಡ್ತೀರಾ 10 ಗಂಟೆಗೆ, ಓಕೆ, 5 ಗಂಟೆಗೆ ಕ್ಲೋಸ್ ಮಾಡ್ತೀರಾ, ಇಲ್ಲ 10 PM ಕ್ಲೋಸ್ ಮಾಡ್ತೀರಾ. ಹೌದಾ? ಯಾವಾಗಲೂ ಬಿಸ್ನೆಸ್ ಇದೇ ರೀತಿಯೇ ಮಾಡ್ತಾರೆ. ಒಬ್ರೊಬ್ರು ಏನೋ ಪ್ರೊಫೆಷ್ನಲಿ ಇದ್ದವ್ರು 5ಗೋ, ಇಲ್ಲ ನಮ್ಮದು ಟ್ರೇಡಿಂಗೇ ಇದೆ 3 ಈ ರೀತಿ ಇರುತ್ತೆ. ಸೊ ಅವ್ರದ್ದೊಂದು ಡಿಸಿಪ್ಲಿನ್ ಇರುತ್ತೆ. ಕರೆಕ್ಟಾಗಿ ಟೈಮಿಗೆ ಬರ್ತಾರೆ, ಹೌದಾ, ಇನ್ ಆಗ್ತಾರೆ, ಕರೆಕ್ಟ್ ಟೈಮಿಗೆ ಎಕ್ಸಿಟ್ ಆಗಿಬಿಡ್ತಾರೆ. ಸೊ ಆ ರೀತಿ ನಾವಿರಬೇಕು. ಕರೆಕ್ಟು ನೋಡಿ, ಇಲ್ಲಿ ನಾನು ಎಕ್ಸಾಂಪಲ್ ಇಲ್ಲೇ ಹೇಳ್ತಿದ್ದೀನಿ. ಇಲ್ಲಿ ಬಿಟ್ರೆ ಕೆಳಗಡೆ ಬಂತಂತ ಬಿಟ್ರೆ, ಸೊ ಒಂಚೂರು ಮೇಲೆ ಬರ್ತಾಯಿದೆ, ಹೌದಾ, ಮೇಲೆ ಹೋಗ್ತಾಯಿದೆ. ಪ್ರೈಸ್ ಆಕ್ಷನ್ ನೋಡಿ, ನಾನು ಹೇಳ್ತಾ ಇರೋದು ಪ್ರೈಸ್ ಆಕ್ಷನ್ ಮೇಲೆ ಕಣ್ಣಿಡಿ. ಸೊ ಡೌನ್ಫಾಲ್ ಬಂತು, ಇಲ್ಲೊಂದು ಡೌನ್ಫಾಲ್ ಬಂತು, ಇಲ್ಲೊಂದು ಡೌನ್ಫಾಲ್ ಬಂತು. ಓಕೆ, ಸೊ ಈ ರೀತಿ ಅಪ್ ಬಂದಾಗ ನೀವೇನು ಮಾಡಬೇಕು? ಓಕೆ, ಇಲ್ಲಿಂದ ಇಲ್ಲಿ ಎಷ್ಟಿದೆ, ಇಲ್ಲಿಂದ ಒಂದು 30 ಪಾಯಿಂಟ್ ಇದೆಯಪ್ಪ, ನಾನು 30 ಪಾಯಿಂಟ್ ಎಸ್.ಎಲ್ ಇಟ್ಕೋತೀನಿ. ಓಕೆ, ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, 30 ಪಾಯಿಂಟ್ ಎಸ್.ಎಲ್ ಇಟ್ಕೋತೀನಿ. ಇಟ್ಕೊಂಡು ನಾನು ಟ್ರೇಡಲ್ಲಿ ಕೂತ್ಕೋತೀನಿ. ಎಕ್ಸಿಕ್ಯೂಟ್ ಆದರೆ ಆಗಲಿ, ಇಲ್ಲಾಂದರೆ ಇಲ್ಲ. ಇದು ಡಿಸಿಪ್ಲಿನ್. ಹೌದಾ? ಸೊ ಇಲ್ಲಿಂದ ಇಲ್ಲಿ ಕ್ಯಾಪ್ಚರ್ ಮಾಡಿದ್ರಿ ಅಂತಂದರೆ 75 ಪಾಯಿಂಟ್ ಸಿಕ್ತು ಅಂತಂದರೆ ಎಕ್ಸಿಟ್ ಅಷ್ಟೇ. ಫಸ್ಟ್ ತೊಗೊಳೋರು 50ನೇ ತೊಗೊಳ್ಳಿ, ನಾನು ಬೇಡ ಅಂತ ಇಲ್ಲ. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲೇನು ಸೇಮ್ ಪ್ರೈಸ್ ಆಕ್ಷನ್, ಇಲ್ಲಿ ನೋಡಿ ಬಂತ, ಇಲ್ಲೊಂದು ನೋಡಿ, ಇಲ್ಲಿ ಸಸ್ಟೇನ್ ಆಯಿತು. ಓಕೆ, ಸೊ ಮೇಲೆ ಮತ್ತೆ ರನ್ ಬಂತು. ಈ ರೀತಿ ಕ್ಯಾಪ್ಚರ್ ಮಾಡೋದು ಕಲಿಬೇಕು. ಇಲ್ಲಿಂದ ನೋಡಿ, ಇಲ್ಲಿಂದ ಒಂದು ಕೆಳಗಡೆ ಒಂದು 30 ಪಾಯಿಂಟ್ ಎಸ್.ಎಲ್ ಇಟ್ಕೊಂಡಿದ್ರಿ ಅಂದ್ಕೊಳ್ಳಿ, ಏನಾಗ್ತಿತ್ತು? ಏನೂ ಆಗ್ತಿರಲಿಲ್ಲ. ಆರಾಮಾಗಿ ಇದು 50 ಪಾಯಿಂಟ್ ಕವರ್ ಮಾಡ್ತಿದ್ರಿ ಆರಾಮಾಗಿ. ಸೊ ಈ ರೀತಿ ಡಿಸಿಪ್ಲಿನ್ ಇರಲಿ ಯಾವಾಗಲೂ ಮಾರ್ಕೆಟಲ್ಲಿ. ಹೌದಾ? ಸೊ ಮೊನ್ನೆ ಏನು ಎನಾಲಿಸಿಸ್ ಕೊಟ್ಟಿದ್ದೆ ನಾನು ಅಂತಂತಂದರೆ, ನಾನು ಹೇಳಿದ್ದೆ, ನಾನು 150 ಅಥವಾ 110 ಕೆಳಗಡೆ ಮಾರ್ಕೆಟ್ ಏನಾದರೂ, ನಾನು ಪಿ ಸೈಡ್ ಅಂತೂ ಹೋಗೋಲ್ಲ, ಟೋಟಲಿ ಅವಾಯ್ಡ್ ಮಾಡ್ತೀನಿ ಅಂತ. ಬಟ್ ಆದರೂ ನಿಮ್ಮ ಮಾಡಲೇಬೇಕಲ್ಲ ನೀವು ಟ್ರೇಡು, ಯಾವಾಗಲೂ ಸುಮ್ಮ ಕೂತ್ಕೊಳಕ್ಕಾಗಲ್ಲ ನಿಮಗೆ. ಸೊ ಅದಕ್ಕೆ ನಾನು ಈ ಲೆವೆಲ್ ಕೊಟ್ಟಿದ್ದೆ ನೋಡಿ. ಎಕ್ಸಾಕ್ಟ್ಲಿ 110ಇಂದ ಇಲ್ಲಿಂದ 110ಇಂದ ಎಷ್ಟು ಬಂದಿದೆ, ಲಾಸ್ಟ್ ನಾನು ನಿಮಗೇನು ಹೇಳಿದೆ, 990 ಬೇಕಾದರೆ ಬುಕ್ ಮಾಡ್ಕೊಳ್ಳಿ ಅಂತ. ಸೊ 990 ಕೆಳಗಂತೂ ಬರಲೇ ಇಲ್ಲ. ಇಲ್ಲೇ 2660 ಹತ್ರ ನಿಂತ್ಕೋತು ಮಾರ್ಕೆಟು. ಸೊ ಅಲ್ಲಿಂದನೇ ಸಪೋರ್ಟ್ ತೊಗೋತಿದೆ, ಮತ್ತು ಅಲ್ಲಿಗೆ ಬಂದಿದೆ. ಆ ರೀತಿ ಮಾಡ್ತಾಯಿತ್ತು ಮಾರ್ಕೆಟ್, ಮೇಲೆ ಕೆಳಗೆ ಮೇಲೆ ಕೆಳಗೆ. ಹೌದಾ? ಸೊ ಈ ರೀತಿ ಚಿಕ್ಕದು ಯಾಕೆ ನಾನು ಕೊಡ್ತೀನಿ ನಿಮಗೆ ಅಂತಂದರೆ, ಯಾಕಂದರೆ ಇದೇ ರೀತಿ ಚಿಕ್ಕದಿರುತ್ತೆ. ಅಂಥ ಟೈಮಲ್ಲಿ ನಾನು ಇಂಥ ಟಾರ್ಗೆಟೇ ಕೊಟ್ಟಿರ್ತೀನಿ. ನಾನು ಚಿಕ್ಕದೇ ನಾನು ನಿಮಗೆ 150 ಕೆಳಗಡೆ ನೋಡಿ, ಬೇಕಾದರೆ 110 ಕೆಳಗೆ ನೋಡಿ, 190 ಕೆಳಗೆ. ಅಂದರೆ ಸೇಫ್ ಟ್ರೇಡರ್ಸ್ ಏನು ಮಾಡ್ತಾರೆ, 190 ಕೆಳಗಡೆನೇ ಟ್ರೇಡ್ ಮಾಡ್ತಾರೆ. 150ಇಂದ ನಾನು ಇಲ್ಲಿವರೆಗೂ ನಾನು ಯಾಕೆ ಸುಮ್ಮನೆ ಕೂತ್ಕೊಳ್ಳಿ ಅನ್ನೋರು, ಅದು ನಿಮ್ಮ ಇಷ್ಟ. ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಇಲ್ಲಿ 170, ಹೌದಾ, ನಾನು ಇಲ್ಲಿ 150 ಹೇಳಿದ್ದೆ, 20 ಪಾಯಿಂಟಿಂದ ನೀವು ಬೇಕಾದರೆ ಇಲ್ಲಿ ತಲೆ ಓಡಿಸಿ, ನಾನು ಬೇಡ ಅಂತ ಇಲ್ಲ. 150 ಹೇಳಿದರು, ನಾನೇನು ಮಾಡ್ತೀನಿ, ಇದಕ್ಕೆ 180 ಎಸ್.ಎಲ್ ಇಡ್ತೀನಿ, 170 ಹತ್ರ ಇದೆ, ಬೇಕಾದರೆ ಇಲ್ಲಿ ಟ್ರೇಡ್ ಮಾಡ್ತೀನಿ ಅಂತ. ಆ ರೀತಿ ಹೇಳ್ತಾ ಇದ್ದೆ. ಬಟ್ ನಾನು ಇದೆಲ್ಲ ಥಿಂಕ್ ಮಾಡಲ್ಲ. ನಾನು ಲೈವ್ ಸೆಕ್ಷನಲ್ಲಿ ನಾನು ಬರೀ ಏನಿತ್ತು, ಕಾಲ್ ಸೈಡ್ ಐತೆ, ಯಾಕಂದರೆ ಇಲ್ಲಿತ್ತು, ಈ ಮೂಮೆಂಟ್ ಇಲ್ಲಿ ಬರುತ್ತೆ ಅಂತ ಒಂದು ಟ್ರೈ ಮಾಡಿದ್ದೆ. ಸೊ ಬರಲಿಲ್ಲ, ಎಸ್.ಎಲ್ ತೊಗೊಂಡಿವಿ, ಹೊರಗಡೆ ಬಂದು ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟ್ ತೊಗೊಂಡಿದ್ವಿ, ಇಲ್ಲೊಂದು ಸಪೋರ್ಟ್ ತೊಗೋತು. ಓಕೆ, ಡೇ ಹೈವರೆಗೂ, ನಿನ್ನೆ ಡೇ ಹೈವರೆಗೂ ಹೋಗುತ್ತೆ ಅಂತ. ಓಕೆ, ಸೊ ಅದೇ ರೀತಿ ನಾನು 240 ಟಾರ್ಗೆಟ್ ಮಾಡಿದ್ದೆ. ನೆಕ್ಸ್ಟ್ ಮೇಲ್ಗಡೆ ಒಂದು 40 ಪಾಯಿಂಟ್, ಒಂಚೂರು ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ, ಹೋಗುತ್ತೆ ಅಂತ ನಾನು ಟಾರ್ಗೆಟ್ ಮಾಡಿದ್ದೆ. ಸೊ ಎಕ್ಸ್ಪೆಕ್ಟೇಷನ್ ಇತ್ತು, ಆಗಲಿಲ್ಲ. ಒಂದು ಎಸ್.ಎಲ್ ತೊಗೊಂಡು ಹೊರಗಡೆ ಬಂದುಬಿಟ್ಟು ಗೊತ್ತಾಗ್ಬಿಡ್ತು, ಓಕೆ ಇದು ಮಾರ್ಕೆಟ್ ಇಲ್ಲೇ ರೇಂಜ್ ಆಗುತ್ತೆ ಅಂತ. ಸೊ ಆಫ್ಟರ್ 1 ಅವರ್ ಇಲ್ಲಿ ನೋಡಿ, ಬೆಳಗ್ಗೆ ಏನಾದರೂ ಮಾರ್ನಿಂಗ್ ಸೆಕ್ಷನ್ 9 ಗಂಟೆಗೆ, ನಾನು ಯಾವಾಗಲೂ 1 ಗಂಟೆ ಆದಮೇಲೆ ನೋಡಿ ಅಂತ ಹೇಳ್ತೀನಿ. ಹೌದಾ? ಇಲ್ಲಿ ಬಂದ ತಕ್ಷಣ ಎಷ್ಟಾಗುತ್ತೆ, ಒಂದು ನಿಮಿಷ ಟೈಮ್ ಫ್ರೇಮ್ ಚೇಂಜ್ ಮಾಡಿಬಿಡ್ತೀನಿ. ನೋಡಿ, ಓಕೆ. ಸೊ ಇಲ್ಲಿ ನೋಡಿ, 11 ಗಂಟೆ ಮೇಲೆ ಏನಾದರೂ ಬಂತಾ? ಇಲ್ಲ, ಇಲ್ಲಿ ಇನ್ನೂ ಕೆಳಗಡೆನೇ ಇದೆ ಮಾರ್ಕೆಟ್. ಸೊ ಇಲ್ಲಿ 990 ಎಸ್.ಎಲ್ ಬೇಕಾದರೆ ನಂದಿತ್ತು. ಎಲ್ಲಿ ಅಂತಂದರೆ ಪುಟ್ ಸೈಡ್ 990 ಕೆಳಗೆ ನಾನು ಕಾಲ್ ಸೈಡು ಪುಟ್ ಸೈಡ್ ಹೋಗ್ತೀನಿ ಅಂತ.
ಸೊ ಎಲ್ಲಾದರೂ ಹಾಳಾಗೋಗ್ಲಿ ಮಾರ್ಕೆಟು ಅಂತ ನಾನು ಸುಮ್ಮನೆ ಕೂತ್ಕೊಂಡಿರ್ತೀವಿ. ಹೌದಾ, ನಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇಲ್ಲೊಂದು ಮತ್ತೆ ಪುಲ್ ಬ್ಯಾಕ್ ಬಂತು. ಮತ್ತೊಂದು ಬೇಕಾದರೆ ನೀವು ಟ್ರೈ ಮಾಡಿ, ನಾನು ಬೇಡ ಅಂತ ಇಲ್ಲ. ಬಟ್ ಇಲ್ಲಿ ಟ್ರೈ ಮಾಡೋ ಬದಲು ನಾನೇನು ಹೇಳ್ತಾ ಇದ್ದೀನಿ, ಈ ಹೈನ ಬ್ರೇಕ್ ಆದಾಗ ನೀವು ಟ್ರೈ ಮಾಡಿ. ಅದಕ್ಕೆ ನಾನೇನು ಮಾಡಿದೆ, ನಿಯರ್ 140 ಮತ್ತು 170 ಬೇಕಾದರೆ ತೊಗೊಳ್ಳಿ. ಯಾರು ಮಾಡಿರಲಿಲ್ಲ ಅವ್ರು ತೊಗೊಳ್ಳಿ. ಬಟ್ ಬೆಳಗ್ಗೆ ಯಾರು ಮಾಡಿರ್ತೀರೋ ಲಾಸಲ್ಲಿರ್ತಾರೋ ಅವ್ರೇನೂ ಬೇಡ. ಒಂದು ಸತಿ ಎಸ್ ಎಲ್ ತೊಗೊಂಡ್ರೆ ಫ್ರೆಶ್ ಟ್ರೇಡರ್ಸ್ಗಳು ಹೊರಗೆ ಬಂದುಬಿಡಿ. ಹೌದಾ, ಅವರಿಗೆ ಅಬೋ ಅಂತ ಹೇಳಿದ್ದೆ ಇಲ್ಲಿ. ಓಕೆನಾ, ಅಬೋ ಸಿ ಇ ಸೈಡ್ ಅಂತ ಹೇಳಿದ್ದೆ. ಸೊ ಈ ರೀತಿ ಪ್ಲ್ಯಾನ್ ಮಾಡಿ ನೋಡಿ. 170ಇಂದ ಬಂದಿದೆ ನಮ್ಮ ಮೇಲೆ, ಹೋಗಲೇ ಇಲ್ಲ ಮಾರ್ಕೆಟ್, ಹೋಗಲೇ ಇಲ್ಲ. ಬಟ್ ಆ ರೀತಿ ಇರುತ್ತೆ. ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸು ಬಿಡ್ತೀನಿ. ನಾನು ನಿಮ್ಗೆ ಚಾರ್ಟ್ ಇಲ್ಲಿ ನೋಡಿ, 180. ಹೌದಾ, 180 ಮೇಲೆ ಹೋಗಲೇ ಇಲ್ಲ ಮಾರ್ಕೆಟ್. ಆ ರೀತಿ ಇರುತ್ತೆ. ಸೊ ಒಂದು ರೆಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್. ನಮ್ಮ ಥರ ಚೇಂಜಸ್ ಆಗೋಂಗಿಲ್ಲ. ಅಯ್ಯೋ ನಾನು ಡೈಲಿ ಮೇಲೆ ಡೈಲಿ ಮೇಲೆ ಹೋಗೋದು, ಅಯ್ಯೋ ನಾನು ಆ ರೀತಿ ಡಿಸಿಪ್ಲಿನ್ ಎಲ್ಲ ಮೇಂಟೈನ್ ಮಾಡ್ದೇ ಅದು ಮಾರ್ಕೆಟ್ ಆ ರೀತಿ ಮಾಡೋಂಗಿಲ್ಲ. ಯಾವಾಗಲೂ ಏನೋ ಒಂದು ಕರೆಕ್ಟಾಗಿ ಬಿಹೇವ್ ಮಾಡುತ್ತೆ ಮಾರ್ಕೆಟ್. ನಾನು ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ನಾನು ಮಾರ್ಕೆಟಿಗೆ ಬರಬೇಕು ಅಂತಂದರೆ, ನೋಡಿ ಇಲ್ಲಿ ನಾನೊಂದು ಎನಾಲಿಸಿಸ್ ಕೊಡ್ತಾಯಿದ್ದೀನಿ. ಹೌದಾ, ನಾನೇ ಇಷ್ಟು ಪ್ಲಾನ್ ಮಾಡ್ತಾಯಿದ್ದೀನಿ ಅಂತಂದರೆ ಮಾರ್ಕೆಟ್ ಮಾಡ್ಕೊಂಡು ಬರೋಂಗಿಲ್ವಾ? ಸೊ ಅದನ್ನು ಮಾಡ್ಕೊಂಡು ಬಂದೇ ಬರುತ್ತೆ. ಅದಕ್ಕೆ ಹೇಳೋದು, ಯಾವಾಗಲೂ ನಾವೊಂದು ಡಿಸಿಪ್ಲಿನಲ್ಲಿ ಮೇಂಟೈನ್ ಮಾಡಿಕೊಂಡು ಕರೆಕ್ಟಾಗಿ ಟ್ರೇಡ್ ಮಾಡೋದು ಕಲಿಬೇಕು. ಸೊ ಮಾರ್ಕ್ಸ್ಗಳು ತುಂಬ ದೊಡ್ಡದಾಯಿತು. ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಮಾರ್ನಿಂಗ್ ಸೆಕ್ಷನಲ್ಲಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಮಾರ್ಕೆಟು ಇಲ್ಲಿಂದ ಒಂದು ನಿಮಿಷ, ಒಂದು ಲೈನ್. ಓಕೆ, ಸೊ ಈ ರೀತಿ ಲೈನ್ ಹಾಕ್ಕೊಳ್ಳಿ. ಎಕ್ಸಾಕ್ಟ್ಲಿ ನಿಮ್ಮ ಚಾರ್ಟ್ ಹತ್ರ ಲೈನ್ ಹಾಕ್ಕೊಳ್ಳಿ ಇದೇ ರೀತಿ. ಓಕೆ, ಇದೇ ರೀತಿ ಹಾಕ್ಕೊಂಡ್ಬಿಡಿ ನೀವು ಸಿಂಪಲ್ಲಾಗಿ. ಓಕೆ, 170 ಹತ್ರ ಒಂದು 2640 ಹತ್ರ ಒಂದು 850 ಹತ್ರ. ಓಕೆನಾ. ಸೊ ಮಾರ್ಕೆಟ್ ಏನಾದರೂ ಇನ್ ಬಿಟ್ವೀನ್ ಈ ಲೈನ್ಗಡೆ ಮೇಲ್ಗಡೆ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ. ಈ ಲೈನ್ ಹತ್ರ ಬಂತು, ಬೈ ಮಿಸ್ಟೇಕ್ ಈ ಲೈನ್ ಹತ್ರ ಬಂತು ಅಂದರೆ ಇಲ್ಲೇನು ಮಾಡಿ, ಪುಟ್ ತೊಗೊಳಕ್ಕೆ ಟ್ರೈ ಮಾಡಿ. ಓಕೆ, ಎಸ್ ಎಲ್ ಎಲ್ಲಿ ಇಡ್ತೀರಾ, ಈ ಲೈನ್ ಹತ್ರ ಇಡ್ತೀರಾ. ಇದು ಎಷ್ಟಿದೆ, ಏನೋ 120 ಅಂತ ಬರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ, 150. ಓಕೆ, ಇಲ್ಲಿ 170 ಹತ್ರ ನೀವೇನು ಮಾಡಿ, ಎಸ್ ಎಲ್ ಇಟ್ಕೊಳ್ಳಿ. ಇಲ್ಲ ಇನ್ನೊಂದು ಚೂರು ಮೇಲೆ ಬರೋಕ್ಕೂ ಟ್ರೈ ಮಾಡಿ. ನಿಮ್ಮ ಕೆಪಾಸಿಟಿ ಏನಿದೆ ನೀವು ಎಸ್ ಎಲ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ಓಕೆನಾ, ಇಲ್ಲಿಂದ ಫಾಲ್ ಆಯಿತಾ, ಇಲ್ಲಿಂದ ಬೇಕಾದ್ರೆ ಎಂಟ್ರಿ ತೊಗೊಳ್ಳಿ. ಇಲ್ಲಪ್ಪ ನಾನು ಇನ್ನೂ ಸೇಫ್ ಟ್ರೇಡರ್ ಇದ್ದೀನಿ, ನಾನು ಎಂಟ್ರಿನೇ ಬೇಡ ಅನ್ನೋರಿದ್ದರೆ ನಾನು ಹೇಳ್ತಾ ಇದ್ದೀನಿ 970 ಬಿಲೋನೇ. ಓಕೆ, ಬಿಲೋನೇ ಪುಟ್ ಸೈಡ್ ನೋಡಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ. ಇದನ್ನು ಟಾರ್ಗೆಟ್ ಮಾಡಿ. ಎಷ್ಟು, 850 ಕಂಪ್ಲೀಟಾಗಿ 850. ಇಲ್ಲ ನಾನು ಇಲ್ಲಿಗೆ ಬುಕ್ ಮಾಡ್ಕೋತೀನಿ, ಇನ್ನೂ ಕಮ್ಮಿಗೆ ಬುಕ್ ಮಾಡ್ಕೋತೀನಿ ಅನ್ನೋರು 890. ಓಕೆ, 970 ಮತ್ತು 980. 970ಇಂದ ಯಾರು ಎಂಟ್ರಿ ತೊಗೊಂಡಿರ್ತಾರೋ ಅವ್ರು ಸೇಫ್ ಟ್ರೇಡರ್ ಇಲ್ಲಿ ಬುಕ್ ಮಾಡ್ಕೊಳ್ಳಿ. ಬೇಕಾದರೆ ರಿಸ್ಕಿ ಟ್ರೇಡರ್ಸ್ ಏನಿರ್ತಾರೋ ಅವ್ರು ಬೇಕಾದರೆ ತೊಗೊಂಡು ಹೋಗಿ ಇಲ್ಲಿವರೆಗೂ. ಸೊ ಕಂಪ್ಲೀಟಾಗಿ ಇಲ್ಲೇ ಕ್ಲೋಸ್ ಮಾಡೋದು ಬೆಸ್ಟು ಅಂತ ನಾನು ಹೇಳ್ತೀನಿ, 890. ಓಕೆನಾ. ಸೊ ಇದೇ ರೀತಿ ಇಲ್ಲಿಂದನೇ ಕೆಳಗಡೆಯಿಂದನೇ ಹೋಗ್ತಾ ಇತ್ತು ಅಂದ್ಕೊಳ್ಳಿ. 970 ಇತ್ತು ಅಂತಂದ್ರೆ ಒಂದು ಪುಲ್ ಬ್ಯಾಕ್ ಬರೋಕ್ಕೆ ಬಿಡಿ. ಒಂಚೂರು ಪುಲ್ ಬ್ಯಾಕ್ ಬಂದಾಗ ಇಲ್ಲಿ ಬ್ರೇಕ್ ಆದಾಗ ಮತ್ತೆ ಇಲ್ಲಿ ಎಂಟ್ರಿ ತೊಗೊಳ್ಳಿ. ಓಕೆನಾ, ಇಲ್ಲಿ ಓಪನ್ ಆದಾಗ ಇದು 850 ಟಾರ್ಗೆಟ್ ಪಕ್ಕ ಕೊಡುತ್ತೆ ಅಂತೇಳಿ ನಾನು ಹೇಳ್ತಿದ್ದೀನಿ ಅಂತ ಕೊಡಬೇಡ. ನಿಮ್ಮ ಟಾರ್ಗೆಟ್ ಏನಿದೆ ಅದೇ ಟಾರ್ಗೆಟ್ ಮೇಲೆ ಮಾಡ್ಕೊಳ್ಳಿ. ಓಕೆನಾ, ನಾನು ಯಾವಾಗಲೂ ಸೇಫ್ ಟ್ರೇಡರ್ ಸೈಡೆ ಬೇಕಂತಲೇ ಒಂದು 10-20 ಪಾಯಿಂಟ್ ಮೇಲೇ ಹೇಳಿರ್ತೀನಿ. ಮಾರ್ಕೆಟ್ ಒಂದೊಂದು ಸತಿ 880 900ಇಂದನೇ ರಿವರ್ಸ್ ಆಯಿತು ಅಂದ್ಕೊಳ್ಳಿ, ಏನು ಮಾಡ್ತೀರ? ಅದಕ್ಕೆ ನಾನು ಯಾವಾಗಲೂ ಸ್ವಲ್ಪ ಸೇಫ್ಟಿನೇ ಕೊಟ್ಟಿರ್ತೀನಿ ನಾನು ನಿಮಗೆ ಎನಾಲೈಸಿಸ್ ಮಾಡಬೇಕಾದ್ರೆ. ಓಕೆ, ಕಂಪ್ಲೀಟಾಗಿ ಅರ್ಥ ಆಯ್ತಲ್ಲ ಇದು? ಇನ್ನೊಂದು ಸತಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬಂತು, ಇಲ್ಲಿವರೆಗೂ ಟ್ರೇಡ್ ಮಾಡಿ. ಎಲ್ಲಿವರೆಗೂ ಅಂತಂದರೆ 890 ಆರ್ 850. ಇಲ್ಲಿ ಸೇಫ್ ಟ್ರೇಡರ್ಗೆ 970. ಸೊ ಇಲ್ಲಿ ಬಂದುಬಿಟ್ಟು ಇದು ಲೈನ್ ಏನಿದೆ ಒಂದು ಸತಿ ನೋಡಿಬಿಡೋಣ. ಓಕೆ, 100 ಅಂದ್ಕೊಳ್ಳಿ. ಓಕೆ, 2600 ಇದಕ್ಕೆ ಬಂದುಬಿಟ್ಟು 130ಗೆ ಎಸ್ ಎಲ್ ಹಾಕ್ಕೊಳ್ಳಿ. ಓಕೆನಾ, ಇಲ್ಲ ನಾನು 130 ಹತ್ರ ಬಂದಾಗೆ ನಾನು ಟ್ರೇಡ್ ಮಾಡ್ತೀನಿ ಅಂದರೆ ಬೇಕಾದ್ರೆ ಮಾಡಿ. ಬಟ್ ಬರೋ ಡೌಟೇ, ಕೆಳಗೆ ಹೋಗೋದಿತ್ತು ಅಂತಂದರೆ ಅಷ್ಟೇ ಆಗುತ್ತೆ. ಸೊ ನಾನು ಕಂಪ್ಲೀಟಾಗಿ ನಾನು ಅದೇ ಹೇಳ್ತಾ ಇದ್ದೀನಿ, ನಾನು 25 ನೀವು ಮರ್ತೇ ಬಿಡಿ ಅಂತ ಇಂಡೆಕ್ಸ್. ಹೌದಾ, ಆದರೂ ನಾನು ನಿಮಗೆ ಯಾಕೆ ಅಂತಂತಂದರೆ
ನೀವು ಮಾಡಲೇಬೇಕು ಅಂದಾಗ ನಾನು ಏನೂ ಮಾಡೋಕ್ಕಾಗಲ್ಲ, ಕೊಡಲೇಬೇಕಾಗುತ್ತೆ. ಸೊ 25 ಮರ್ತೇ ಬಿಡಿ. ನಾನು ಹೇಳೋದಾದರೆ ಏನು ಅಂತಂದರೆ ಕಂಪ್ಲೀಟಾಗಿ 25 ಮರ್ತೇ ಬಿಡಿ, ಅಂದರೆ ಇಂಡೆಕ್ಸ್ ಹೇಳ್ತಾ ಇದ್ದೀನಿ ಇಲ್ಲಿಂದ. ಓಕೆನಾ? ಈ ಟಾರ್ಗೆಟ್ನ ಮರ್ತೇ ಬಿಡಿ ಕಂಪ್ಲೀಟಾಗಿ. ಪಿ ಇ ಸೈಡ್ ನೋಡೋಕ್ಕೆ ಹೋಗಬೇಡಿ. ಓಕೆನಾ? ಎಷ್ಟು ದಿನ ಬಿದ್ದರೂ ಬೀಳಲಿ ನೋಡೋಣ, ಬಿದ್ದಾಗೆ ಮತ್ತು ಬೇಕಾದರೆ ನೋಡೋಣ. ಬಟ್ ಕೆಳಗಡೆ ಮಾತ್ರ ನೋಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಇಷ್ಟ. ನಾನು ಕೊಟ್ಟಿದ್ದೀನಿ, ನೀವು ಬೇಕಾದರೆ ಮಾಡ್ಕೊಳ್ಳಿ, ಬೇಡ ಅಂತ ಇಲ್ಲ. ಸೊ ಮೇಲ್ಗಡೆ, ಓಕೆನಾ? ಮೇಲ್ಗಡೆ ಟಾರ್ಗೆಟ್ ಏನು ಅಂತಂತಂದರೆ ಮೇಲ್ಗಡೆ ಟಾರ್ಗೆಟು ಬಂದುಬಿಟ್ಟು ನಿಮಗೆ ಎಕ್ಸಾಕ್ಟ್ಲಿ ಇಲ್ಲಿ 100 ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಬೇಕಾದರೆ ನೀವು 170 ಮೇಲೆ ಒಂದು ಟ್ರೈ ಮಾಡ್ಬೋದು. ಓಕೆನಾ? 170 ಮಾಡ್ಬೋದು, 150 ಬೇಡ, 170 ಇರಲಿ. ಓಕೆನಾ? 170 ಮೇಲೆ ಏನಾದರೂ ಟಾರ್ಗೆಟ್ ಮಾಡಿದ್ರಿ ಅಂತಂದರೆ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 250. ಓಕೆ, 250 ಲಾಸ್ಟ್ 280. ಓಕೆ, ಇದು ನಿಮ್ಮದು ಬುಕ್ಕಿಂಗ್ ಆ್ಯಂಡ್ ಕ್ಲೋಸಿಂಗ್ ಟ್ರೇಡ್. ಯಾವ ಕಡೆ? ಸಿ ಇ ಸೈಡ್. ಓಕೆನಾ? ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ನಾನು ಸಿಂಪಲ್ಲಾಗಿ ಯಾಕೆ ಮೇಲೆ ಇಟ್ಟೆ ಅಂತಂತಂದರೆ ಯಾಕೆ ನಂದು ವ್ಯೂವೇ ಮೇಲ್ಗಡೆ ಇದೆ. ಸೊ ಇಲ್ಲಿ ಕೆಳಗಡೆ ಯಾಕೆ ನಾನು ಪದೇ ನಾನು ಹೇಳ್ಕೊಡ್ತೀನಿ ಅಂತಂತಂದರೆ ಇಲ್ಲಿ ರಿಸ್ಕ್ ಇದೆ ಕೆಳಗಡೆ. ಅದಕ್ಕೆ ನಾನು ನಿಮ್ಗೆ ಸೇಫ್ ಟ್ರೇಡು ಮತ್ತು ಸೇಫ್ ಎಸ್ ಎಲ್ಲು ಅದು ಇದು ಅಂತ ಹೇಳ್ತಾ ಇರ್ತೀನಿ. ಸೊ ಇಲ್ಲೇನು ಒತ್ತು ಕೊಡೋದು ಬೇಕಾಗಿಲ್ಲ, ಒತ್ತು ಕೊಟ್ಟು ಹೇಳೋದು ಬೇಕಾಗಿಲ್ಲ. ಹೌದಾ? ಈಗ ನೋಡಿ, ಕಾರ್ ಡ್ರೈವ್ ಮಾಡ್ತಾ ಇರ್ತಾರೆ ಒಬ್ಬರು, ಅವ್ರು ಕರೆಕ್ಟಾಗೇ ಮಾಡ್ತಾ ಇರ್ತಾರೆ, ಅವ್ರಿಗೇನು ಎಕ್ಸ್ಪ್ಲೇನ್ ಮಾಡಿ ಬೇಕೇ ಆಗಿಲ್ಲ. ಹೌದಾ? ಸೊ ಅದೇ ರೀತಿ ಈಗ ನೀವು ಇಲ್ಲಿ ಸೇಫ್ ಇದೆ ಮೇಲ್ಗಡೆ. ಓಕೆ, ಸೇಫ್ ಫೀಲ್ ಮಾಡ್ತಾ ಇದ್ದಾರೆ ಡ್ರೈವಲ್ಲಿ. ಸೊ ಅದಕ್ಕೆ ನಾನು ಫ್ಲೋ ಆಗಿ ಒಂದೇ ಇದರಲ್ಲೇ ಹೇಳ್ಬಿಡ್ತೀನಿ, ಸಿಂಪಲಾಗಿ ಇಟ್ಬಿಡ್ತೀನಿ ಅನಾಲೈಸಿಸ್ನ ಆ ರೀತಿ. ಯಾಕಂತಂದರೆ ಈ ರೆಸಿಸ್ಟೆನ್ಸ್ ಲೈನ್ ಇದೆ, ಹೌದಾ? ಇಲ್ಲಿ ಸಪೋರ್ಟ್ ಲೈನ್ ಇದೆ. ಸಪೋರ್ಟ್ ಲೈನ್ ಮೇಲ್ಗಡೆ ಬಂತು ಅಂದರೆ ಇಲ್ಲೊಂದು ಲೈನ್ ಇದೆ. ಅದಕ್ಕೆ ನಾನು ಹೇಳ್ತಾರೆ 250 ಬುಕ್ ಮಾಡ್ಕೊಳ್ಳಿ ಅಂತ. ಹೌದಾ? ಇಲ್ಲಿಂದ ಏನಾದರೂ ಎಂಟ್ರಿ ತೊಗೊಂಡ್ರೆ. ಸೊ ಇದಾದಮೇಲೆ ಮತ್ತೆ ಏನು ಅಷ್ಟೇನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಸೊ ವಿಡಿಯೋ ತುಂಬ ಲೆಂತ್ ಆಗಿಬಿಡ್ತು. ಸೊ ಟೇಕ್ ಕೇರ್ ಮತ್ತು ಸೇಫಾಗಿ ಟ್ರೇಡ್ ಮಾಡಿ ಎಲ್ಲರೂ. ಆಮೇಲೆ ಇನ್ನೊಂದು ಲಾಸ್ಟ್ ಹೇಳ್ಬಿಡ್ತೀನಿ, ಯಾಕೆ ಅಂತಂತಂದರೆ ಅದೊಂದು ಇಂಪಾರ್ಟೆಂಟೇ ಇದೆ. ಇಲ್ಲಿ ನೋಡಿ, ಒಂದು ನಿಮಿಷ ಇದು ತೆಗೆದುಬಿಡೋಣ ಲೈನ್. ಓಕೆನಾ? ಸೊ ಇವೆರಡು ಲೈನ್ ಇದೆ ಅಂದ್ಕೊಳ್ಳಿ. ಓಕೆನಾ? ನೋಡಿ, ಮಾರ್ಕೆಟು ಒಂದು ನಿಮಿಷ ಸಿಂಪಲಾಗಿ ಮಾಡಿಬಿಡ್ತೀನಿ. ನೋಡಿ, ಮಾರ್ಕೆಟ್ ಒಂದು ರ್ಯಾಲಿ ಕೊಟ್ಟಿದೆ. ಹೌದಾ? ಸುಮಾರು 850ಇಂದ 250ವರೆಗೂ ಕೊಟ್ಟಿದೆ. ಸೊ ಈ ದೊಡ್ಡ ರ್ಯಾಲಿ ಬಂದಿದೆ. ಇದನ್ನು ಎಲ್ಲ ಕಿತ್ಕೊಳ್ಳೋ ಸಲುವಾಗಿ ಏನು ಮಾಡ್ತಾರೆ, ಸೇಲರ್ಸ್ ಸ್ಪೆಂಡ್ ಮಾಡಿದ್ರು. ಯಾಕಂದರೆ ಎಕ್ಸ್ಪೈರಿ ಇದೇನೆ. ಓಕೆನಾ? ಮಂಡೇ, ಟ್ಯೂಸ್ಡೇ 2 ಡೇಸಲ್ಲಿ ಎಕ್ಸ್ಪೈರಿನೇ ಇದೆ. ಸೊ ಇದು ಚಾನಲಲ್ಲೇ ಮೂವ್ ಮಾಡ್ತಾರೋ ಯಾರಿಗೂ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳಿದ್ದೆ, ನಾನು ನಿಮಗೆ ಇಲ್ಲಿ ಸೇಲರ್ಸ್ ಇದ್ದಾರೆ ಅಂತ. ನೋಡಿ, ಇಲ್ಲಿ ಸೇಲರ್ಸ್ ಪಾಯಿಂಟಲ್ಲೇ ನಿಮಗೆ ಒದ್ದಾಡಿಸ್ತಾ ಇದ್ದಾರೆ. ಹೌದಾ? ಮೇಲೂ ಹೋಗ್ತಾಯಿಲ್ಲ, ಕೆಳಗೂ ಬರ್ತಾಯಿಲ್ಲ. ಸೊ ಅದಕ್ಕೆ ಬಿ ಕೇರ್ಫುಲ್. ಈ ರೇಂಜ್ ಏನಿದೆ ಅಲ್ಲ, ಈ ರೇಂಜ್ ಇಲ್ಲ ಅಂತಂದರೆ ಇದ್ರೆ 2 ಲೈನ್ ಹಾಕ್ಕೊಳ್ಳಿ. ನಿನ್ನೆ ಏನು ಟ್ರೇಡ್ ಆಯ್ತಲ್ಲ ಈ ಝೋನ್, ಸೊ ಕಂಪ್ಲೀಟಾಗಿ ನೀಟಾಗಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಈ ಝೋನ್ ಏನಿದೆ ಅಲ್ಲ, ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸು, ವೇವ್ಸು, ಇದನ್ನೇನು ಮಾಡಿ ಮೇಲೆ ಕೆಳಗೆ 2 ಹಾಕ್ಕೊಳ್ಳಿ. ಓಕೆನಾ? ಮೇಲೆ ಹೋದರೆ ಸಿ ಎಂಟ್ರಿ ತೊಗೊಳ್ಳಿ, ಕೆಳಗೆ ಬಂದರೆ ಬಿ ಎಂಟ್ರಿ ತೊಗೊಳ್ಳಿ. ಇದು ಸಿಂಪಲ್, ವೆರಿ ಸಿಂಪಲ್. ಇದೇನಾಗಿರುತ್ತೆ, ನೋ ಟ್ರೇಡಿಂಗ್ ಝೋನ್, ಅಷ್ಟೇ ಸಿಂಪಲ್. ಸೊ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.